ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರವರು ಮುಸ್ಲಿಮರಿಗೆ ಭೂಮಿ ಹಕ್ಕು ನೀಡಿದರೆ ಅಂತಹ ಅಧಿಕಾರಿಯನ್ನು ನೇಣಿಗೇರಿಸುತ್ತೇನೆ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಎಸ್ಡಿಪಿಐ ರಾಮದುರ್ಗ ಘಟಕದಿಂದ ಪ್ರತಿಭಟನೆ ನಡೆಸಿದರು. ನಗರದ ಹುತಾತ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಶಾಸಕರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಘೋಷಣೆ ಕೂಗಿ ಒತ್ತಾಯಿಸಿದರು. ಇನ್ನು ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ಮುಸ್ಲಿಮರ ಬಗರ್ ಹುಕುಂ ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಹೆಸರಿಗೆ ಜಮೀನು ನೋಂದಣಿ ಮಾಡುವಂತೆ ಕೋರಿದರು. ಇದನ್ನು ಸರ್ಕಾರಿ ಭೂಮಿಯನ್ನು ಮುಸ್ಲಿಮರ ಹೆಸರಿಗೆ ಮಾಡಿದರೆ ಅಂತಹ ಅಧಿಕಾರಿಯನ್ನು ನೇಣಿಗೆ ಹಾಕುವುದು ಗ್ಯಾರಂಟಿ ಎಂದು ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಮುಸ್ಲಿಮರ ಮತ ಹಾಕುತ್ತಾ ಪಕ್ಷಕ್ಕಾಗಿ ಪ್ರಾಮಾಣಿಕತೆಯಿಂದ ದುಡಿಯುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆರ್ಎಸ್ಎಸ್ ಮನಸ್ಥಿತಿಯ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಇವರನ್ನ ಉಚ್ಚಾಟಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಸ್ಡಿಪಿಐ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಜಾಕೀರ್ ಕೌಚಲಗಿ, ಉಪಾಧ್ಯಕ್ಷರಾದ ಸಾದಿಕ್ ತಿರಾವರ್, ಮದಸ್ಸಿರ್ ಬೈರಕ್ದಾರ್, ಇಲಿಯಾಸ್ ಪೆಂಡಾರಿ, ಅಲ್ತಾಫ್ ಮುಲ್ಲಾ, ಸದ್ದಾಂ ಹುದೇಡ್ಮನಿ, ಅಶ್ಫಾಕ್ ಮಣಿಯಾರ್, ಸಲೀಂ ನದಾಫ್, ಅನೇಕ ಎಸ್ಡಿಪಿಐ ಕಾರ್ಯಕರ್ತರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಪಟ್ಟಣದ MLA ಆದಂಥ ರಮೇಶ್ ಬಂಡಿ ಸಿದ್ದೇಗೌಡರು ಮುಸ್ಲಿಮರ ವಿರೋಧಿ ಮಾತುಗಳನ್ನು ಹೇಳಿ ಮುಸ್ಲಿಮ ಸಮುದಾಯಕ್ಕೆ ಧಕ್ಕೆ ಉಂಟು ಮಾಡಿದ್ದಾನೆ. ಅದು ಯಾವ ಕಾರಣಕ್ಕೆ ಆ ಮಾತುಗಳನ್ನು ಹೇಳಿದ್ದಾನೆಂದರೆ, ಮುಸ್ಲಿಂ ಸಮುದಾಯದ ಜನರು ಅಲ್ಲಿನ ಜಮೀನನ್ನು ಉಳುಮೆ ಮಾಡುತ್ತಿದ್ದರು. ಹಲವಾರು ವರ್ಷಗಳಿಂದ ಉಳುಮೆ ಮಾಡುತ್ತಾ ಬಂದಿದ್ದಾರೆ. ಅದು ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಅವರ ಹೆಸರಿನಲ್ಲಿ ಮಾಡಿಕೊಳ್ಳಬೇಕೆಂದು ಗೌರ್ಮೆಂಟ್ಗೆ ಅವರು ಅರ್ಜಿ ಸಲ್ಲಿಸಿದ್ದರು. ಅದು ಗೌರ್ಮೆಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ದು. ಆಮೇಲೆ ಸಿಗ್ನೇಚರ್ ಕಂದಾಯ ಇಲಾಖೆ ಆಫೀಸರ್ಸ್ ಏನೋ ಸಿಗ್ನೇಚರ್ ತಗೋತಾ ಇದ್ದರು. ಆಗ ಈ ಬಂಡೆ ಸಿದ್ದೇಗೌಡ ಬಂದು ಮುಸಲ್ಮಾನರಿಗೆ ಏನಾದರೂ ನೀವು ಜಮೀನು ಕೊಟ್ಟರೆ ನಾವು ನಿಮಗೆ ಗಲ್ಲಿಗೇರಿಸ್ತೀನಿ ಎಂದು ಸ್ಟೇಟ್ಮೆಂಟ್ ಕೊಟ್ಟು ಮುಸ್ಲಿಂ ಸಮುದಾಯಕ್ಕೆ ಧಕ್ಕೆ ಉಂಟು ಮಾಡಿದ್ದಾನೆ. ಇಂಥ ಮಾತುಗಳನ್ನು ಹೇಳಿ ನಮಗೆ ಮತ್ತು ಮುಸಲ್ಮಾನ ಸಮುದಾಯಕ್ಕೆ ಏನು ಧಕ್ಕೆ ಉಂಟು ಮಾಡಿದ್ದಾನೆ, ಇದನ್ನು ನಾವು ಖಂಡನೀಯ ಮಾಡುತ್ತೇವೆ. ಆದ್ದರಿಂದ ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ರಾಜ್ಯದ ಹಲವಾರು ಕಡೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿ ಅವನಿಗೆ ಶಾಸಕ ಸ್ಥಾನದಿಂದ ಮತ್ತು ಕಾಂಗ್ರೆಸ್ದಿಂದ ಅವನಿಗೆ ವಜಾಗೊಳಿಸಬೇಕೆಂದು CM ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡುತ್ತೇವೆ. ಯಾಕಂದರೆ ಅವನು ಆ ಮಾತುಗಳನ್ನು ಹೇಳಿ ಮುಸ್ಲಿಂ ಸಮುದಾಯಕ್ಕೆ ಧಕ್ಕೆಯುಂಟು ಮಾಡಿ 2-3 ದಿನಗಳಾಯಿತು. ಇನ್ನೂ ಆದರೂ ಅವನ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಯಾವುದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಲಿ, ಯಾವುದೇ ಯುಟಿಕರ್ ಸ್ಪೀಕರ್ ಸಾಹೇಬ್ ಆಗಲಿ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನೂನೇ ಆಗಲಿ, ಯಾಕೆ ರಮೇಶ್ ಬಂಡಿಗೌಡನಿಗೆ ಭಾರತ ಸಂವಿಧಾನದ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ಲವಾ? ಅವನಿಗೆ ಭಯ ಅನ್ನೋದೇ ಇಲ್ವಾ? ಭಾರತ ಸಂವಿಧಾನದ ಕಾನೂನಿನ ಬಗ್ಗೆ ಅವನು ಎತ್ತ ಮಾತುಗಳನ್ನು ಹೇಳಿದರೂ ಕೂಡ ಯಾವುದೇ ಆಕ್ಷನ್ ತಗೊಳ್ಳಾರದೆ ಸಿದ್ದರಾಮಯ್ಯ ಸಾಹೇಬರು ಸುಮ್ಮನೆ ಕೂತಿದ್ದಾರೆ. ನಮಗೆ ನಾಚಿಕೆ ಆಗಬೇಕು. ಯಾಕಂದರೆ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಗೆದ್ದು ಬರಬೇಕಂದ್ರೆ ಮುಸ್ಲಿಂ ಸಮುದಾಯ 92% ಓಟುಗಳನ್ನು ಕೊಟ್ಟು ನಿಮಗೆ ಗೆದ್ದು ತಂದಿದೆ. ಆದರೆ ನಿಮಗೆ ಎಲೆಕ್ಷನ್ ಟೈಮ್ನಲ್ಲಿ ನೀವು ಮುಸಲ್ಮಾನರಿಗೆ ಬಂಧು ಬಳಗ ಅಣ್ಣ ತಮ್ಮಂದಿರು ಅಂತೀರಾ. ಆಮೇಲೆ ಎಲೆಕ್ಷನ್ ಮುಗಿದು ಓಟ್ ಹಾಕಿದ ಮೇಲೆ ನಿಮಗೆ ಮುಸಲ್ಮಾನರು ಯಾವುದೇ ಲೆಕ್ಕಕ್ಕಿಲ್ವಾ? ಯಾಕೆ 92% ಓಟುಗಳನ್ನು 55 ಲಕ್ಷಕ್ಕಿಂತ ಹೆಚ್ಚು ನಿಮಗೆ ಓಟುಗಳನ್ನು ಗೆದ್ದು ತಂದ ನಿಮಗೆ ಸರ್ಕಾರ ಮಾಡಿಕೊಟ್ಟಿದ್ದಕ್ಕೆ ನೀವು ನಮಗೆ ಉಡುಗೊರೆ ಕೊಡುತ್ತಿದ್ದೋ ಇದೇನಾ? ಇಂಥ RSS ಮನಸ್ಥಿತಿ ಇರುವ ಶಾಸಕರಿಗೆ ನೀವು ಯಾಕೆ ಇಟ್ಕೊಂಡಿದ್ದೀರಾ? ಇನ್ನು ಅವರಿಗೆ ವಜಾಗೊಳಿಸಿ ಎಂದು ನಾವು ಆಗ್ರಹ ಮಾಡಿ ಈ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಹಾಗೂ ರಾಜ್ಯದ ಹಲವಾರು ಕಡೆಗಳಲ್ಲಿ ಈ ಪ್ರತಿಭಟನೆ ಮಾಡಿ ಅವರಿಗೆ ವಜಾಗೊಳಿಸಬೇಕೆಂದು ನಾವು ಆಗ್ರಹ ಮಾಡುತ್ತಿದ್ದೇವೆ. ಇನ್ನು ಇಷ್ಟ ಮೇಲಾದರೂ ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದರೆ ನಾವು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಟನೆಗಳನ್ನು ಮಾಡಿ ಅವರಿಗೆ ಶಾಸಕ ಸ್ಥಾನದಿಂದ ಆಮೇಲೆ ಕಾಂಗ್ರೆಸ್ದಿಂದ ಅವರಿಗೆ ವಜಾಗೊಳಿಸಬೇಕೆಂದು ಇನ್ನೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.